ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೇಲೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿ ಬೆಟ್ಟಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಅದಕ್ಕೆ ಹೆಲಿಪ್ಯಾಡ್ ಹತ್ರ ಬೈಕ್ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗೋಣ. ಲಾಸ್ಟ್ 2ನೇ ವೀಕಲ್ಲಿ ಮೆಟ್ಲು ಹತ್ಕೊಂಡು ಹೋಗಿದ್ವಿ. ಈ ವೀಕು ಬಸ್ಸಲ್ಲಿ ಹೋಗೋಣ ಅಂತ ಹೋದ್ವಿ. ಜಂಗುಳಿ ಇದ್ರು ಬಸ್ ಹತ್ರ. ಅಲ್ಲೆಲ್ಲ ಬಸ್ಸಲ್ಲಿ ಹೋಗಿ ಬೇರೆ ಹೋಗೋಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ ರಶ್ ಇತ್ತು. ವಾಪಸ್ ಕೈ ಮುಕ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ಯಾರೋ VIP ದರ್ಶನ ಮಾಡಿಸಿದ್ರು. ತುಂಬ ಇಷ್ಟ ಆಯಿತು. 10 ನಿಮಿಷದ ದರ್ಶನ ಆಯಿತು. ನಾನು ಯಾವತ್ತೂ ಆ ರೀತಿ ಹೋಗಿರಲಿಲ್ಲ, VIP ಇದ್ರಲ್ಲಿ ಹೋಗಿರಲಿಲ್ಲ. 10 ನಿಮಿಷಕ್ಕೆ ದರ್ಶನ ಆಯಿತು. ತುಂಬ ಖುಷಿಯಾಯಿತು. ಅದೇ ಟೈಮಲ್ಲಿ ಮಂಗಳವಾದ್ಯ ಮುಖಾಂತರ ತಾಯಿ ಪಲ್ಲಕ್ಕಿ ಉತ್ಸವ ಮಾಡ್ಕೊಬರ್ತಿದ್ರು. ಗರ್ಭಗುಡಿ ಸುತ್ತನೇ ಪ್ರದಕ್ಷಿಣೆ ಮಾಡಿಸ್ಕೊಂಡು ನನ್ನ ಪಕ್ಕದಲ್ಲೇ ಹೋಯಿತು. ಅದು ತುಂಬ ಅಂದರೆ ತುಂಬ ಖುಷಿಯಾಯಿತು ಮನಸ್ಸಿಗೆ. ಮತ್ತು ಎದುರುಗಡೆ ಹೂವಿನ ಅಲಂಕಾರ ಮಾಡಿದಾರಲ್ಲ ನೋಡಿ, ಅಲ್ಲಿ ಹೂವಲ್ಲಿ ಅಮ್ಮ ಅಂತ ಬರೆದು ಆ ಕಡೆ ಈ ಕಡೆ ಮೂಗುತಿ ಮತ್ತು ಕಣ್ಣನ ರೀತಿ ಮಾಡಿದರು. ತುಂಬ ಖುಷಿಯಾಯಿತು. ಮತ್ತು ಸ್ವೀಟ್ ಕಾರ್ನು, ಪೈನಾಪಲ್ಲು, ಮ್ಯಾಂಗೋ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೂವಲ್ಲೇ ಆಗಲಿ ಎಲ್ಲದರಲ್ಲೂ ಆಗಲಿ. ಒಳಗಡೆ ಗರ್ಭಗುಡಿ ತೆಗೆಯಂಗಿರಲಿಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಮಲ್ಲಿಗೆ ದಿಂಡು ಮತ್ತು ಲೋಟಸ್ಸಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮ್ಮ ಗರ್ಭಗುಡಿಲಿ ಕೂರಿಸಿದ್ರಲ್ಲ, ಅದಂತೂ ಕಂಗೊಳಿಸ್ತಾ ಇತ್ತು. ಸ್ವರ್ಗ ಲೋಕನೇ ಧರೆಗೆ ಇಳ್ದಂಗೆ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಈಚೆ ಬಂದೆ ನೋಡಿ, ಉತ್ಸವ ಮೂರ್ತಿ ಇಟ್ಟಿದ್ದಾರಲ್ಲ, ಅಲ್ಲಿ ಚಾಮುಂಡೇಶ್ವರಿ ಅಂತ ಹೂವಿಂದ ಅಲಂಕಾರ ಮಾಡಿದ್ದಾರೆ. ಅದನ್ನು ನೋಡಿ ಚಾಮುಂಡೇಶ್ವರಿನ ಇಲ್ಲಿ ಹತ್ರದಿಂದ ನೋಡೋಣ, ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಮುಗಿ ಬಿದ್ದಿದ್ರು ಜನಗಳು, ಅಷ್ಟು ಮುಗಿ ಬಿದ್ದಿದ್ರು. ಯಾವಾಗಲೂ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಈ ಸರಿ ವೀಡಿಯೋ ಮಾಡೋಕ್ಕೆ ಬಿಟ್ಟರು. ನಾನು ವೀಡಿಯೋ ಮಾಡಿಕೊಂಡು ತುಂಬ ಖುಷಿಯಾಯಿತು. ಹಾಗೆ ಎಲ್ಲ ಕೈ ಮುಕ್ಕೊಂಡು ಪ್ರಸಾದ ತೊಗೊಂಡು ಈಚೆ ಬಂದೆ, ಕುಂಕುಮ ತಗೊಂಡು. ಅಲ್ಲಿ ಬರ್ತಾ ಹೊರ್ಗಡೆ ಆ್ಯಕ್ಟರ್ಸ್ಗಳು ಸಿಕ್ಕಿದ್ರು. ಅವ್ರಗಳ ಜೊತೆ ಫೋಟೋ ಸೆಲ್ಫಿ ಅಂತ ತೊಗೊಂಡು ಈ ಕಡೆ ಬಂದೆ ನೋಡಿ. ಸಂಪಿಗೆ ಮರದ ಹತ್ರ ನವಿಲು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ಅದನ್ನು ಖುಷಿಯಾಯಿತು ನೋಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬಂದು ಪ್ರಸಾದ ತಿಂದ್ಕೊಂಡು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತ ಪ್ರಸಾದ ತಿಂದ್ಕೊಂಡು ಈಚೆ ನೋಡಿ ಮಹಿಷಾಸುರ ಅದನ್ನೆಲ್ಲ ಮುಗಿಸ್ಕೊಂಡು ಇದಾಗಿತ್ತು ಇವತ್ತು ನನ್ನ ದಿನ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.